ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಎಲ್ರಿಗೂ ಗೊತ್ತಾಗಿರಬೇಕು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಎಸ್, ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ. ಮೈಸೂರಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನೀವು ಜಾಯ್ನ್ ಆಗಿ. ರೂಟೆಲ್ಲ ಹೇಗಿದೆ ಎಕ್ಸ್ಪೀರಿಯೆನ್ಸು, ಇಷ್ಟೆಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮೈಸೂರಿನ್ನು ನಾವು ಹೊರಗಡೆ ಮೈಸೂರಿಂದ ನಾವು ಆಚೆ ಹೋಗ್ಬೇಕಂತಂದ್ರೆ ಹತ್ರ ನಮಗೆ 15 ಕಿಲೋಮೀಟರ್ಸ್ ನಾವು ನಮ್ಮ ಮನೆಯಿಂದ ಕ್ರಾಸ್ ಮಾಡಬೇಕು. ಅದೆಲ್ಲ ಆದಮೇಲೆ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕಾದ್ರೆ ಒಂದು ಟೋಲ್ ನಾವು ಕ್ರಾಸ್ ಮಾಡಿಬಿಟ್ಟು ಹೋಗಬೇಕಾಗುತ್ತೆ. ಓಕೆ, ಟೋಲ್ ಎಲ್ಲ ಕ್ರಾಸ್ ಮಾಡಿ ಟಿ ನರಸೀಪುರ ಆದಮೇಲೆ ಟಿ ನರಸೀಪುರ ಫಸ್ಟಿಗೆ ನಾನು ರೂಟ್ ಹೇಳ್ಬಿಡ್ತೀನಿ. ಮೈಸೂರು ಟು ಟಿ ನರಸೀಪುರ ಟು ಕೊಳ್ಳೇಗಾಲ ಟು ಹನೂರು, ಮಧ್ಯಮಧ್ಯದಲ್ಲಿ ಊರು ಬೇರೆ ಎಲ್ಲ ಬರ್ತದೆ. ಬಟ್ ಮೇನ್ ಪಾಯಿಂಟ್ಸ್ ನಾನು ನಿಮಗೆ ಶೇರ್ ಮಾಡ್ಕೊತಾ ಇರೋದು ಇಲ್ಲಿ. ಹನೂರು ಆದಮೇಲೆ ಬರೋದು ತಾಳಿಬೆಟ್ಟ ಅಂತ ಹೇಳ್ಬಿಟ್ಟು. ತಾಳಿಬೆಟ್ಟ ಅಂತಂದರೆ ಅದು ನೆಕ್ಸ್ಟ್ ನಿಮಗೆ ಸಿಗುತ್ತೆ. ಅಲ್ಲಿ ಹೋದ್ಮೇಲೆ ನಾನು ಹೇಳ್ತೀನಿ ನಿಮಗೆ. ಬನ್ನಿ, ಇವಾಗ ನೋಡ್ತಾ ಇದ್ದೀನಿ ಎಲ್ಲ ನಾನು ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ರೂಟ್ ಜರ್ನಿ ಇರೋದೇ ಇದೆ ನಿಮಗೆ. ಆ ರೂಟ್ ಹೇಗಿದೆ, ಯಾವ ರೀತಿ ಇದೆ ಕ್ಲೈಮೇಟು, ಅಟ್ಮಾಸ್ಫಿಯರ್ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ಮತ್ತು ತಾಳಿಬೆಟ್ಟ ಅಂತ ಹೇಳ್ಬಿಟ್ಟು ಬರುತ್ತೆ. ಅಲ್ಲಿಂದ ನಮಗೆ ಎಲ್ಲ ಕಂಪ್ಲೀಟ್ ಕರ್ವ್ಸ್ ಸಿಗುತ್ತೆ, ಟರ್ನಿಂಗ್ಸ್ ಎಲ್ಲ ಸಿಗುತ್ತೆ. ಹೀಗಾಗಿ ಯಾರೆಲ್ಲ ಇನ್ನೂ ಮಲೆ ಮಹದೇಶ್ವರ ಬೆಟ್ಟ ನೀವು ನೋಡಿಲ್ಲ ಅಂದರೆ ಖಂಡಿತ ಒಂದು ಸರ್ತಿ ನೋಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಲ್ಲೆಲ್ಲ. ಮೈಸೂರಿಂದ ಹತ್ರ ನಮಗೆ 3 to 4 hours ಜರ್ನಿ ಆಗುತ್ತೆ ಕಾರಿಂದ ಹೋಗ್ತಾ ಇದ್ದರೆ. ನಾವು ಬೆಳಗ್ಗೆ ಬಿಟ್ಟಿರೋದು ಹತ್ರ 7 o'clock ಬಿಟ್ವಿ. 7:30 8 o'clock ಎಲ್ಲ ನಾವು ಟಿಫನ್ ಮೈಸೂರಲ್ಲೇ ಮಾಡಿದ್ವಿ. ಏನಕ್ಕಂದರೆ ಆನ್ ದ ವೇ ನಮಗೆ ಸಿಗುತ್ತೋ ಇಲ್ಲೋ ಟಿಫನ್ ಅಂತ ಹೇಳ್ಬಿಟ್ಟು ನಾವು ಮೈಸೂರಲ್ಲೇ ಟಿಫನ್ ಮಾಡಿದ್ವಿ. ಟಿಫನ್ ಮಾಡಿದಾದ್ಮೇಲೆ ನಾವು ಎಲ್ಲೂ ನಿಲ್ಲಿಸಿಲ್ಲ ಕಾರ್ನ. ಆಲ್ಮೋಸ್ಟ್ ಆಲ್ ಹಾಗೇ ಡ್ರೈವಿಂಗ್ ಮಾಡಿ ಬಂದ್ವಿ. ಎಲ್ಲಿ ರೆಸ್ಟ್ ಅಂತ ನಾವೇನು ಕೊಡಲಿಲ್ಲ. ಬಟ್ ಏನಂತಂದರೆ ರೆಸ್ಟ್ ಕೊಡಬೇಕಾಗಿತ್ತು ಅಂತ ಅನ್ಸುತ್ತೆ. ಏನಕ್ಕೆ ಸಿಕ್ಕಾಪಟ್ಟೆ ಬಿಸಿಲು. ಯಾವ ರೀತಿ ಇದೆ ಅಂತಂದರೆ ನಂದು ಈ ಒಂದು ವಿಡಿಯೋದ ಜರ್ನಿ ಕಂಪ್ಲೀಟ್ ಎಲ್ಲ ರೋಡಲ್ಲೇ ಇದೆ. ನಾವು ಅಲ್ಲಿ ಹೋಗಿ ಕಾರ್ ಪಾರ್ಕಿಂಗ್ ಮಾಡಿ ನಾವು ನಿಲ್ಲಿಸಿ ಹೋಗಿ ವಿಡಿಯೋ ಮಾಡೋಕ್ಕೂ ಆಗೋದಿಲ್ಲ. ಕಾಲು ಎಷ್ಟು ಸುಡ್ತಾ ಇದೆ ಅಂದರೆ ನಮ್ಮನ್ನೇ ಒಂಥರ ಬಾಣಲಿಯಲ್ಲಿ ಫಿಶ್ ಹಾಕ್ತಾರೆ ನೋಡಿ, ಆ ಥರ ನಮ್ಮ ಪರಿಸ್ಥಿತಿ ಕೂಡ ಆಗೋಗಿತ್ತು. ನೆಲದ ಮೇಲೆ ಫಿಶ್ನಾಗಿ ಫ್ರೈ ಮಾಡಿದ್ರೆ ಯಾವ ರೀತಿ ಇರುತ್ತೆ ಹಂಗೆ ಮನುಷ್ಯರು ಕೂಡ ನಾವು ಫ್ರೈ ಆಗೋಗ್ಬಿಡ್ತೀವಿ. ಅಷ್ಟೊಂದು ಬಿಸಿಲು, ಅಷ್ಟೊಂದು ಕಾಲು ಸುಡ್ತಾಯಿದೆ ಅಂದರೆ ಕಾಲಲ್ಲಿ ಇಡೋಕ್ಕೆ ಆಗಲಿಲ್ಲ. ಹೀಗಾಗಿ ನಾನು ಆನ್ ದ ವೇ ರೋಡ್ ಮಾತ್ರ ಮಾಡಿಕೊಂಡೆ. ನಾನು ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಿಜ ಹೇಳ್ತೀನಿ, ಅಲ್ಲಿದು ವಾತಾವರಣ, ಅಲ್ಲಿದು ಪರಿಸ್ಥಿತಿ, ಬಿಸಿಲು ನೋಡಿಬಿಟ್ಟು ನನಗೆ ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ದೇವಸ್ಥಾನದಲ್ಲಿ ಎಸ್ಪೆಷಲಿ ಜಸ್ಟ್ ನಾನು ದೇವಸ್ಥಾನ ಗೋಪುರದ್ದು ಫೋಟೋ ತೆಗೆದೆ. ಇನ್ನೊಂದು ಏನಂದರೆ ದೇವಸ್ಥಾನ ಒಳಗಡೆ ನಮಗೆ ಕ್ಯಾಮ್ರಾಗಳೆಲ್ಲ ಅಲೋ ಇಲ್ಲ. ಹೀಗಾಗಿ ನಾನು ರಿಸ್ಕ್ ತೊಗೊಂಡಿಲ್ಲ. ಬೇಡ, ಹೇಳಿದ್ದಾರೆ ಅಂತಂದಮೇಲೆ ಅದೇನೋ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಒಳಗಡೆ ಯಾವುದು ಫೋಟೋಸು ಏನು ತೊಗೊಂಡಿಲ್ಲ. ಅದೇ ಎಸ್ಪೆಷಲಿ ದೇವಸ್ಥಾನ ಒಳಗಡೆ. ಹೀಗಾಗಿ ನೋಡ್ತಾ ಇದ್ದೀರುವಾಗ ರೂಟು ನೀವು ಆನ್ ದ ವೇ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರೆಲ್ಲ ಮೈಸೂರು ಹತ್ರ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಟ್ರಿಪ್ಪಿಗೆಲ್ಲ, ಇವಾಗೆಲ್ಲ ರಜೆ ದಿನ ಅಲ್ವಾ, ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಖಂಡಿತ ಮಲೆ ಮಹದೇಶ್ವರ ಬೆಟ್ಟನ ಮಿಸ್ ಮಾಡ್ಕೋಬೇಡಿ. ಮಾದಪ್ಪ ಅಂತ ಹೇಳ್ಬಿಟ್ಟು ತುಂಬ ಭಕ್ತಿಯಿಂದ ಪೂಜಿಸುವ ಜನಗಳು ಈ ಕಡೆ ಮೈಸೂರು, ಬೆಂಗಳೂರು ಎಲ್ಲ ನಂಗೆ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕದವ್ರಿಗೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಮಲೆ ಮಹದೇಶ್ವರ ಬೆಟ್ಟ ಅಂತ ಗೊತ್ತು, ಮಾದಪ್ಪ ಅಂತ ಎಲ್ಲರಿಗೂ ಗೊತ್ತು. ಬಟ್ ಎಷ್ಟೊಂದು ಜನ ಉತ್ತರ ಕರ್ನಾಟಕ ಸೈಡು ದೇವಸ್ಥಾನಕ್ಕೆ ಅಂತ ಬಂದಾಗ, ಮೈಸೂರಿಗೆ ಬಂದಾಗ ಚಾಮುಂಡಿ ತಾಯಿಯ ದರ್ಶನ ಮಾಡಿಬಿಟ್ಟು ರಿಟರ್ನ್ ಆಗ್ತಾರೆ. ಬಟ್ ಇಲ್ಲಿನೂ ಬಂದು ನೋಡಿ. ಮೈಸೂರಿಂದ 3 to 4 hours ಜರ್ನಿ ಇದೆ. ಬಟ್ ಮೈಸೂರಲ್ಲಿ ನಾವು ಹಾಲ್ಟ್ ಆಗಿಬಿಟ್ಟು ಅಂದರೆ 1 day ಸ್ಟೇ ಆಗಿ ಮಹದೇಶ್ವರ ಬೆಟ್ಟಕ್ಕೆ ಪ್ಲ್ಯಾನ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ನಾನು ಹೇಳ್ತಾ ಇರೋದು. ಮತ್ತು ಬೆಂಗಳೂರು ಮೈಸೂರು ಯಾವ ರೀತಿ ಅಂತಂದರೆ 1 day ಜರ್ನಿ, ಬೆಳಗ್ಗೆ ಹೋಗ್ಬಿಟ್ಟು ನಾವು ಸಾಯಂಕಾಲ ರಿಟರ್ನ್ ಆಗ್ಬೋದು. ಹೀಗಾಗಿ ಇವಾಗ ಮಕ್ಕಳದೆಲ್ಲ ರಜೆ ಇರೋದ್ರಿಂದ 1 day ಪ್ಲ್ಯಾನ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ತುಂಬ ಬಿಸಿಲಿದೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಸ್ವಲ್ಪ ಹುಷಾರು. ನೀರಂತರೂ ಇಟ್ಕೊಂಡಿರಿ, ಅಷ್ಟು ಬಿಸಿಲಿದೆ. ನಮಗೆ ಆಲ್ಮೋಸ್ಟ್ ಆಲ್ ಕೊಳ್ಳೇಗಾಲ ದಾಟಿದ ಮೇಲೆ ನಮಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಒಂಥರ ಕಾಡೇ ನಮಗೆ ಸಿಗೋದು ನಮಗೆ ನೋಡೋಕ್ಕೆ. ರೂಟ್ ಅಂದರೆ ತುಂಬ ಚೆನ್ನಾಗಿದೆ.
ಬಸ್ಸಿಂದ ಬರ್ತೀವಿ ಅಂತಂದರೆ ಮೈಸೂರಿಂದ ಒಂದು 7 o'clock ಇದೆ ಒಂದು ಬಸ್ಸು, ಮತ್ತು 9 o'clock ಏನೋ ಇದೆ ಅಂತ ಅನ್ಸುತ್ತೆ. ನನಗೆ ಗೊತ್ತಿರೋ ಹಾಗೆ 7 o'clock ಬಿಟ್ರಂದರೆ ನೀವು ಬಸ್ಸಿಂದ ಇನ್ನೊಂದು ನಾನ್ ಸ್ಟಾಪ್ ಬಸ್ ಕೂಡ ಇದೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಬಸ್ಸಿಗೆ ಏನು ಕಡಿಮೆ ಇಲ್ಲ ಮಹದೇಶ್ವರ ಬೆಟ್ಟಕ್ಕೆ, ಹೀಗಾಗಿ ಪ್ರತಿಯೊಬ್ಬರು ಬರ್ಬೋದು. ಬಸ್ ಹೇಗಿದ್ದರೂ ಫ್ರೀ ಆಗಿದೆ ಲೇಡೀಸ್ಗೆಲ್ಲ. ಖಂಡಿತ ಒಂದು ಜರ್ನಿ ಒನ್ ಡೇ ಜರ್ನಿಗೆ ತುಂಬ ಚೆನ್ನಾಗಿ ಮಾಡಿಸಿರೋ ಒಂದು ದೇವಸ್ಥಾನ. ನಾನು ತುಂಬ ಒಂದು 4-5 ವರ್ಷ ಆಗಿತ್ತು ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿರ, ಹೀಗಾಗಿ ಇವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಅದು ಫೈನಲಿ ಇವತ್ತಿನ ದಿನ ಆಗಿತ್ತು ನಮಗೆ. ಮಲೆ ಮಹದೇಶ್ವರ ಬೆಟ್ಟ ತುಂಬ ದಿವಸ ಆಗಿತ್ತು, ಹೀಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು 2 to 3 weeks ಬ್ಯಾಕಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ. ಮಕ್ಕಳದ್ದು ಎಕ್ಸಾಮ್ ಆಗಲಿ ಅಂತ, ಆಮೇಲೆ ಮಕ್ಕಳದ್ದು ಎಕ್ಸಾಮ್ ರಿಸಲ್ಟ್ ಬರಲಿ ಅಂತ. ಫೈನಲಿ ಎಕ್ಸಾಮು ಆಯಿತು, ರಿಸಲ್ಟು ಬಂತು, ಇನ್ನೇ ನಾವು ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ನೋಡ್ತಾ ಇದ್ದೀರಾ ಎಲ್ಲ ಹಸಿರಾಗಿದೆ. ಬಟ್ ಏನಂತಂದರೆ ತುಂಬ ಬಿಸಿಲಿರೋದ್ರಿಂದ ಎಷ್ಟೊಂದು ಗಿಡಗಳೆಲ್ಲ ಒಣಗ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಮಳೆ ಆದರೆ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಅಂತ ಅನ್ಕೋತೀನಿ ನಾನು. ತಾಳಬೆಟ್ಟ ಸ್ಟಾರ್ಟ್. ಹತ್ರ ಇನ್ನೇನು ತಾಳಿ ಬೆಟ್ಟ ಅಂತ ಹೇಳ್ಬಿಟ್ಟು ಬರುತ್ತೆ. ಆ ತಾಳಿ ಬೆಟ್ಟ ಅನ್ನೋ ಕಮಾನ್ ಬರುತ್ತೆ. ಆ ಕಮಾನಿಂದ ನಮ್ಗೆ ಕಂಪ್ಲೀಟು ಇನ್ನೇನು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಕಮಾನ್ ಆದಮೇಲೆ ಆ್ಯಸ್ ಇಟ್ ಈಸ್ ಇವಾಗ ನಾವು ಧರ್ಮಸ್ಥಳಕ್ಕೆಲ್ಲ ಹೋಗ್ತಾ ಇರೋ ಸಕಲೇಶ್ಪುರ ದಾಟಿದೆಲ್ಲ ಘಾಟ್ ಸೆಕ್ಷನ್ ಯಾವ ರೀತಿ ಇರುತ್ತೆ ಆ ರೀತಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ. ಹರ ಹರ ಮಹಾದೇವ್ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲೆಲ್ಲರೂ ಪ್ರತಿಯೊಬ್ಬರು ಮಹದೇಶ್ವರ ಬೆಟ್ಟಕ್ಕೆ ಹೋಗೋರೆಲ್ಲ ಪ್ರತಿಯೊಬ್ಬರು ಬಂದು ಇಲ್ಲೆಲ್ಲ ಪೂಜೆ ಸಲ್ಲಿಸ್ಬಿಟ್ಟು ಈಡ್ಗಾಯಿ ಹೊಡೆಯೋರು ಕೂಡ ಈಡ್ಗಾಯಿ ಇಲ್ಲೇ ಹೊಡಿತಾರೆ. ಹೊಡೆದ್ಬಿಟ್ಟು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ಮಹದೇಶ್ವರ ಬೆಟ್ಟ ಶುರುವಾಗುತ್ತೆ ನಮಗೆ. ಓಕೆ, ಫೈನಲಿ ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಹೊರಟ್ವಿ ಮಹದೇಶ್ವರ ಬೆಟ್ಟಕ್ಕೆ. ಇಲ್ಲಿಂದ ಕಂಪ್ಲೀಟ್ ಟರ್ನಿಂಗ್ಸ್ ಇದೆ, ಕಂಪ್ಲೀಟ್ ಬೆಟ್ಟ ಹತ್ತುತ್ತಾ ಇರ್ತೀವಿ ನಾವು ಇಲ್ಲಿಂದನೇ. ತುಂಬ ಅಂದರೆ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸು. ತುಂಬ ಖುಷಿಯಾಯಿತು ದೇವ್ರ ದರ್ಶನ ಮಾಡ್ತಾಯಿದ್ದೀವಿ ಅನ್ನೋದು. ನಾವು ಹೋಗಿರೋದು ಸಂಡೇ ಆದ್ರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು. ನಾವು ಆ್ಯಕ್ಚುಲಿ 250 rupeesದು ಟಿಕೆಟ್ಗೆ ಹೋಗಬೇಕಾಯಿತು ಅಲ್ಲಿಂದ. ಏನಕ್ಕೆ ಮತ್ತೆ ರಿಟರ್ನ್ ಆಗೋಷ್ಟರಲ್ಲಿ ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡು. ಸಂಡೇ ಆದ್ದರಿಂದ ತುಂಬ ರಶ್ ಇರುತ್ತೆ. ನಮ್ಮ ಮನೆಯವ್ರದ್ದು ಡ್ಯೂಟಿ ಬೇರೆ ಇತ್ತು, ಹೀಗಾಗಿ ರಿಸ್ಕ್ ಯಾಕೆ, ಲೇಟ್ ಆದರೆ ಮತ್ತೆ ಕಷ್ಟ ಆಗುತ್ತೆ ಏನಕ್ಕೆ ಕತ್ಲದಲ್ಲಿ ಅಂತ ಅಂದ್ಬಿಟ್ಟು 250 rupeesದು ನಾವು ಟೋಕನ್ ಎಲ್ಲ ತೊಗೊಂಡ್ಬಿಟ್ಟು ಬೇಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಯಿತು ಟರ್ನಿಂಗ್ಸು. ಕಂಪ್ಲೀಟ್ ಅಪ್ ಹೋಗ್ತಾ ಇರ್ತೀವಿ. ಮತ್ತೆ
ಅವರಲ್ಲೇ ಎ ಸಿ ಹಾಕೋ ಹೋಗ್ಬೋದು. ಏನು ಅವಳು ತಗೋತಾಳೆ, ಅವ್ನು ಕ್ಲಾಸ್ ಮಾಡಿ ಸಾಕು ನೀನು ಈ ಯೋಗ್ಯತೆಗೆ. ಹೋಗೋಗೆಲ್ಲ ಮೆಟ್ಲೆಲ್ಲ ಮಾಡೋರಿಗೆ ಅದಕ್ಕೆ ತಾನೇ ಇಷ್ಟೊತ್ತು ಎಲ್ಲ ರೋಡು ಎಲ್ಲ ಟರ್ನಿಂಗ್ಸು ಎಲ್ಲ ಕರ್ವ್ಸ್ ಎಲ್ಲ ನಾವು ಕ್ರಾಸ್ ಮಾಡ್ಕೊಂಡು ಬಂದ್ವಿ. ಇನ್ನೇನು ಹತ್ರ ಮಹದೇಶ್ವರ ಬೆಟ್ಟದ ಮಹದೇಶ್ವರ ದೇವಸ್ಥಾನ ಹತ್ರ ರೀಚ್ ಇದ್ದೀವಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾರಿ, ನಾನು ಅಲ್ಲಿ ದೇವಸ್ಥಾನದ ಹತ್ರದ ವಿಡಿಯೋ ತೆಗಿಯೋಕ್ಕಾಗಿಲ್ಲ, ಯಾರೂ ಬೇಜಾರು ಮಾಡ್ಕೋಬೇಡಿ. ತುಂಬ ಬಿಸಿಲಿತ್ತು, ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಹೀಗಾಗಿ ನಾನು ಓನ್ಲಿ ರೂಟದು ತೆಗೆದೆ, ಅದೇ ರೀತಿ ಅಲ್ಲಿ ದೇವಸ್ಥಾನ ಮಾತ್ರ ತೆಗೆದೆ. ಅದೆಲ್ಲ ದೇವಸ್ಥಾನದೆಲ್ಲ ನಾವು ದರ್ಶನ ಎಲ್ಲ ಮಾಡ್ಕೊಂಡಾದ್ಮೇಲೆ ಆಮೇಲೆ ನಾವು ಪ್ರಸಾದ ಇರುತ್ತೆ. ಪ್ರಸಾದ ಅಂತೂ ಯಾರೂ ಮಿಸ್ ಮಾಡಬೇಡಿ. ದೇವ್ರ ಪ್ರಸಾದ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಒಂದು ಸ್ವಲ್ಪ ಆದರೂ ಒಂದು ತುತ್ತು ದೇವ್ರ ಪ್ರಸಾದ ಸೇವಿಸ್ಕೊಂಡು ನಾನು ಹಂಗೆ ಅದೇ ಮಾಡೋದು. ಏನಕ್ಕೆ ಅಂದರೆ ನಾವು ಎಲ್ಲ ಪ್ರತಿಯೊಬ್ಬ ಭೂಮಿ ಮೇಲಿರೋ ಮನುಷ್ಯ ದುಡಿಯೋದೇ ಒಂದು ತುತ್ತು ಅನ್ನಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ. ಹೀಗಾಗಿ ಪ್ರಸಾದ ಸೇವನೆ ಮಾಡ್ಕೊಂಡ್ಬಿಟ್ಟು ಬರೋದನ್ನು ಮರಿಬೇಡಿ. ಇನ್ನೇನು ಮಹದೇಶ್ವರ ಬೆಟ್ಟ ಹತ್ತಿರ ಇದೆ. ದೇವಸ್ಥಾನದಲ್ಲಿ 250 ರೂಪೀಸ್ ಕೊಟ್ಬಿಟ್ಟು ತುಂಬ ರಶ್ ಇತ್ತು. ಒಳಗಡೆ ಒಳಗಡೆ ಇಲ್ಲಿ ರಥ ಇರುತ್ತೆ, 2 ರಥ ಇರುತ್ತೆ. ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆಲ್ಲ ಬಂದ ಮೇಲೆ ಇವಾಗ ನೋಡ್ತಾ ಇದ್ದೀರಾ ಮಹದೇಶ್ವರ ಬೆಟ್ಟದ ಗೋಪುರ. ಇದು ಎಲ್ಲ 2 ತೇರು ಇರುತ್ತೆ ನೋಡಿ. ಎಲ್ಲರೂ ಎಷ್ಟೊಂದು ಜನ ಬೆಳೆದಿರ್ತಾರೆ ನೋಡಿ, ಭತ್ತ ಆಗಲಿ ಕಾಳು ಕಡಿ ಏನೇ ಆಗಿರಲಿ ಬೆಳೆದಿರೋ ಆಹಾರನೆಲ್ಲ ದೇವ್ರಿಗೆ ಅರ್ಪಿಸ್ತಾರೆ. ಅದು ಇಲ್ಲಿನ ಪದ್ಧತಿಯಾಗಿದೆ. ಇವಾಗೆಲ್ಲ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ತೇರಿಗೂ ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬಂದ್ವಿ. ದೇವರಿಗೆಲ್ಲ ಹಣ್ಣು ಕಾಯಿ ಮಾಡಿ ದರ್ಶನ ಎಲ್ಲ ಮಾಡಿ ಹೊರಗಡೆ ಬಂದಮೇಲೆ ಇನ್ನೇನು ಪ್ರಸಾದಕ್ಕೆ ರೆಡಿ ಆದ್ವಿ. ಪ್ರಸಾದ ತಿನ್ನೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ತುಂಬ ಪರವಾಗಿಲ್ಲ, ತುಂಬ ರಶ್ ಇತ್ತಲ್ವ. ದೇವ್ರ ಪ್ರಸಾದ ಅಂದ್ರೇ ಒಂದು ಅಮೃತ ಸಮಾನ. ಹೀಗಾಗಿ ದೇವ್ರ ಪ್ರಸಾದ ಸೇವಿಸ್ಕೊಂಡು ಬಂದ್ವಿ. ಇದಾಗಿತ್ತು ನನ್ನ ವಿಡಿಯೋ. ಥ್ಯಾಂಕ್ ಯು.